Hello everyone, welcome to ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಡಿ ವ್ಯಾಸ ಮತ್ತು ಎಬಿ ಜ್ಯಾ ಆಗಿದೆ. ಎಡಿ ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್, ಎಬಿ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್ ಆದರೆ ವೃತ್ತ ಕೇಂದ್ರದಿಂದ ಎಬಿಗೆ ಇರುವ ದೂರವನ್ನ ಕಂಡುಹಿಡಿಯಿರಿ. ಸೊ ಅಂದ್ರೆ ಓ ಎಂ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎ ಎಂ ಇಸ್ ಈಕ್ವಲ್ ಟು ಎಂ ಬಿ, ಯಾಕಂದ್ರೆ ಓ ಎಂ ಏನಾಗಿದೆ ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೊ ಓ ಎಂ ಏನ್ ಮಾಡುತ್ತೆ ಎ ಬಿ ಅನ್ನ ಅರ್ಧಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಎಂ ಈಸ್ ಈಕ್ವಲ್ ಟು ಎಂ ಬಿ. ಓಕೆ, ಸೊ ಈಸ್ ಈಕ್ವಲ್ ಟು ಇದೇನ್ ಹೇಳಿ ಹಾಫ್ ಆಫ್ ಎ ಬಿ ಆಗತ್ತೆ. ಸೊ ಏನಾಗುತ್ತೆ 1/2 ಇಂಟು 30, ಸೊ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಓಕೆ, ಸೊ ಈಗ ತ್ರಿಭುಜ ಓ ಎ ಎಂ ಅನ್ನ ಕನ್ಸಿಡರ್ ಮಾಡೋಣ. ಸೊ ತ್ರಿಭುಜ ಓ ಎಂ ಎ ನಲ್ಲಿ, ಸೊ ತ್ರಿಭುಜ ಓ ಎ ಎಂ ನಲ್ಲಿ ಸೊ ಪೈಥಾಗೋರಸ್ ಪ್ರಮೇಯವನ್ನ ಉಪಯೋಗಿಸಿದ್ರೆ ಓ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಓ ಎಂ ಸ್ಕ್ವೇರ್ ಪ್ಲಸ್ ಎ ಎಂ ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಈಗ ಮೌಲ್ಯವನ್ನ ಆದೇಶಿಸಿದಾಗ ಸೊ ಇಲ್ಲಿ ಓ ಎ ಏನ್ ಹೇಳಿ ವೃತ್ತದ ತ್ರಿಜ್ಯ. ಓಕೆ, ಸೊ ಇದು ಎಷ್ಟಿದೆ ಎ ಡಿ ಅಲ್ವಾ, 17 ಸೆಂಟಿಮೀಟರ್ ಆಗುತ್ತೆ. ಎ ಡಿ 34 ಇತ್ತು ಅಂದ್ರೆ ಎ ಓ 17 ಸೆಂಟಿಮೀಟರ್, ಓ ಡಿ 17 ಸೆಂಟಿಮೀಟರ್ ಆಗುತ್ತೆ. ಸೊ 17 ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಪ್ಲಸ್ ಎ ಎಂ ಎಷ್ಟಿದೆ 15 ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈಗ ಓ ಎಂ 17 ಸ್ಕ್ವೇರ್ ಏನಾಗುತ್ತೆ ಹೇಳಿ 289 ಈಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಪ್ಲಸ್ 225. ಸೊ ಓ ಎಂ ಸ್ಕ್ವೇರ್ ಈಸ್ ಈಕ್ವಲ್ ಟು 289 ಮೈನಸ್ 225. ಸೊ 289 ಮೈನಸ್ 225 ಮಾಡಿದ್ರೆ 64 ಬರುತ್ತೆ. ಸೊ ಓ ಎಂ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 64. ಸೊ ಹಾಗಾದ್ರೆ ಇಲ್ಲಿ ಓ ಎಂ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ವೃತ್ತದ ಕೇಂದ್ರದಿಂದ ಎ ಬಿಗೆ ಇರುವ ದೂರ ಎಷ್ಟು 8 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.